ಸರ್ ನಾನು ಹೇಳೋದು ಇವಾಗ 30 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತಿನ್ನೋ ಬದಲು ಕೆಜಿ 30 ರೂಪಾಯಿ ಹಣ್ಣು ತೊಗೊಂಡು ತಿಂದರೆ ದೇಹಕ್ಕೆ ತುಂಬ ಒಳ್ಳೇದಲ್ವಾ. ನಾನು ಅದನ್ನು ಹೇಳ್ತೀನಿ, ಅದರಲ್ಲೆಲ್ಲ ಕೆಮಿಕಲ್ ಎಲ್ಲ ಆಡ್ ಆಗಿರುತ್ತೆ, ಇದರಲ್ಲಿ ವಿತೌಟ್ ಕೆಮಿಕಲ್ ಅಲ್ಲ. ಜನ ಅದರಲ್ಲೂ ಕಮ್ಮಿ ಕೇಳ್ತಾರೆ, ಐಟಮ್ಗಳೇ ಸಿಗ್ತಾ ಇಲ್ಲ. ಕಲ್ಲಂಗಡಿ ಮಹಾರಾಷ್ಟ್ರದಿಂದ ತರಿಸ್ತಾ ಇದ್ದೀವಿ, ಐಟಮು ತುಂಬ ಡಿಮ್ಯಾಂಡ್ ಆಗಿದೆ. ಆದರೂ ಇಲ್ಲಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿಗೆಲ್ಲ ಮಕ್ಕ ನೋಡ್ತಾರೆ. ಮಾಲ್ಗಳಲ್ಲಿ ಹೋಗಿ ಸುಮ್ಮನೆ ಎತ್ಕೊಂಡು ಬಂದ್ಬಿಡ್ತಾರೆ. ಸುಡು ಬಿಸಿಲು ಈ ವರ್ಷ ಅಂತೂ ತುಂಬಾ ಬೇಸಿಗೆ ಇದೆ. ನೀವು ಇವಾಗ ಕಲ್ಲಂಗಡಿ ಹಣ್ಣನ್ನು ಮಾರಾಟ ಮಾಡ್ತಾ ಇದ್ದೀರಾ, ಸೊ ನೀವು ಎಷ್ಟೆಲ್ಲ ಸೇಲ್ ಮಾಡ್ತಾ ಇದ್ದೀರಾ? ಸರ್ ಇವಾಗ ನಡೀತಾ ಇದೆ ವ್ಯಾಪಾರ, ಬಿಸಿಲಿರೋದಕ್ಕೆ ಜನ ಅದರಲ್ಲೂ ಕಮ್ಮಿ ಕೇಳ್ತಾರೆ, ಐಟಮ್ಗಳೇ ಸಿಗ್ತಾ ಇಲ್ಲ. ಕಲ್ಲಂಗಡಿ ಮಹಾರಾಷ್ಟ್ರದಿಂದ ತರಿಸ್ತಾ ಇದ್ದೀವಿ, ಐಟಮು ತುಂಬ ಡಿಮ್ಯಾಂಡ್ ಆಗಿದೆ. ಆದರೂ ಇಲ್ಲಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿಗೆಲ್ಲ ಮಕ್ಕ ನೋಡ್ತಾರೆ. ಮಾಲ್ಗಳಲ್ಲಿ ಹೋಗಿ ಸುಮ್ಮನೆ ಎತ್ಕೊಂಡು ಬಂದ್ಬಿಡ್ತಾರೆ. ಇಲ್ಲಿ ಬೀದಿ ಮಾಡಿರೋರನ್ನ ಅವರು ಕಮ್ಮಿ ಕೇಳ್ತಾರೆ. ಅಂದರೆ ವ್ಯಾಪಾರ ಎಲ್ಲ ಇವಾಗ ಚೆನ್ನಾಗೇ ನಡೀತಾ ಇದೆ ಅಂತ. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಇವತ್ತೊಂದು ಸ್ವಲ್ಪ ಡೆಲ್ ಇದೆ, ವ್ಯಾಪಾರ ಮೋಡಗಟ್ಟಿದೆ. ಬಿಸಿಲು ಜಾಸ್ತಿ ಇದ್ದರೆ ಬರ್ತಾರೆ ಜನ. ಇಲ್ಲ, ಹೌದು, ವಾಟರ್ ಮೆಲನ್ ಬೇಕಲ್ಲ ಸರ್ ದೇಹಕ್ಕೆ, ಬಾಡಿ ಡಿಹೈಡ್ರೇಟ್ ಆಗಿಬಿಡಲ್ಲ. ಚೆನ್ನಾಗಿ ನಡೀತಿದೆ ವ್ಯಾಪಾರ, ಏನಿಲ್ಲ ಚೆನ್ನಾಗಿ ನಡೀತಿದೆ. ಯಾವ ಥರ ಸೇಲ್ ಮಾಡ್ತಿದ್ದಾರೆ ಪ್ರೈಸು ಅಂತ? ಸರ್ 25 ರುಪೀಸ್ ಮಾಡ್ತಾಯಿದ್ದೀನಿ ಕೆಜಿ. ಎಲ್ಲ ಕಡೆ 35 ಇದೆ, 40 ಇದೆ. ನಾವಿಲ್ಲಿ ರೆಗ್ಯುಲರಾಗಿ ಮಾಡೋದು ಕಲ್ಲಂಗಡಿ, ವರ್ಷ ತುಂಬ ಕಮ್ಮಿ ಮಾಡ್ತೀವಿ. ನಾವು ತುಂಬ ಕಮ್ಮಿ ಬೆಲೆ ಕೊಡ್ತೀವಿ, ರೀಸನಬಲ್ ಪ್ರೈಸ್ ಕೊಡ್ತೀವಿ ಕಲ್ಲಂಗಡಿ. ಡೈಲಿ ಎಷ್ಟು ಸೇಲ್ ಆಗ್ಬೋದು ಅಂತ ನಿಮ್ಮ ಹತ್ರ ಒಂದು ಅಂದಾಜು? ಸರ್ ಆಗುತ್ತೆ ಸರ್, ಒಂದು 500 kg 300 kg ಡೈಲಿ ಹೋಗುತ್ತೆ. ಕಮ್ಮಿ ಇದ್ದರೆ, ಜಾಸ್ತಿ ಇದ್ದರೆ ಯಾರೋ ಬಂದು ತಗೊಳ್ಳಲ್ಲ ಕಲ್ಲಂಗಡಿನ. ರೇಟ್ ಕಮ್ಮಿ ಹೆಂಗಿರುತ್ತೋ ನೋಡ್ತಾರೆ, ಕ್ವಾಲಿಟಿನೂ ಚೆನ್ನಾಗಿ ಕೊಡ್ತೀವಿ ನಾವು, ಐಟಮ್ ಚೆನ್ನಾಗಿರ್ತದೆ, ಹಂಗಾಗಿ ಬಂದು ತಗೊಳ್ತಾರೆ. ಕೆಲವು ಜನ ಏನು ಮಾಡ್ತಾರೆ ಅಂದರೆ ಐಸ್ ಕ್ರೀಮು, ಇವಾಗ ಕೂಲ್ ಡ್ರಿಂಕ್ಸು ಕುಡಿತಾರೆ, ಅದಕ್ಕಿಂತ ಇದು ಎಷ್ಟು ಬೆಸ್ಟ್? ಸರ್ ನಾನು ಹೇಳೋದು ಇವಾಗ 30 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತಿನ್ನೋ ಬದಲು ಕೆಜಿ 30 ರೂಪಾಯಿ ಹಣ್ಣು ತೊಗೊಂಡು ತಿಂದರೆ ದೇಹಕ್ಕೆ ತುಂಬ ಒಳ್ಳೇದಲ್ವಾ. ನಾನು ಅದನ್ನು ಹೇಳ್ತೀನಿ, ಅದರಲ್ಲೆಲ್ಲ ಕೆಮಿಕಲ್ ಎಲ್ಲ ಆಡ್ ಆಗಿರುತ್ತೆ, ಇದರಲ್ಲಿ ವಿತೌಟ್ ಕೆಮಿಕಲ್ ಅಲ್ಲ. ಚೆನ್ನಾಗಿರುತ್ತೆ. ತುಂಬ ಹಣ್ಣು ತಿಂದರೆ ತುಂಬ ಒಳ್ಳೇದಲ್ವಾ ದೇಹಕ್ಕೆ.